ಇದು ಪ್ರಧಾನಮಂತ್ರಿಗಳ ಮಾತು. ಇದೆಲ್ಲದರ ಜೊತೆಗೆ ರಾಜ್ಯದಲ್ಲೂ ಕೂಡ ನಾಯಕರುಗಳು ಪರ ವಿರುದ್ಧದ ಮಾತನಾಡಿದ್ದಾರೆ. ಯಾಕಂದರೆ BJP ನೇರವಾಗಿ ಹೇಳ್ತಾ ಇದೆ, ಇದಕ್ಕೆ ಕಾಂಗ್ರೆಸ್ ಜವಾಬ್ದಾರಿ, ಕಾಂಗ್ರೆಸ್ ಇದರ ಹೊಣೆಯನ್ನು ಹೊರಬೇಕು, ನಾವು ಮಹಿಳೆಯರನ್ನು ಸಬಲೀಕರಣ ಮಾಡಬೇಕು ಅಂತ, ಮಹಿಳೆಯರಿಗೆ ಬಲ ತುಂಬಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದ್ವಿ. ಆದರೆ ಕಾಂಗ್ರೆಸ್ಸಿನ ಕುತಂತ್ರದಿಂದಾಗಿ ಇದು ಸೋಲನ್ನು ಕಂಡಿದೆ ಅನ್ನುವಂಥ ಮಾತು. BJP ನಾಯಕರು ರಾಜ್ಯದಲ್ಲಿ ಒಬ್ಬರಾದ ಮೇಲೆ ಒಬ್ಬರು ನಿರಂತರವಾಗಿ ದಾಳಿ ಮಾಡ್ತಾನೆ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಕೂಡ ಮಾತಾಡಿದೆ. ಕಾಂಗ್ರೆಸ್ ಹೇಳುವಂಥದ್ದು ಏನು ಅಂದರೆ, ನಾವು ಯಾವಾಗಲೂ ಕೂಡ ಮಹಿಳಾ ಮೀಸಲಾತಿ ಬಿಲ್ನ ವಿರುದ್ಧವಾಗಿ ಇಲ್ಲ ಅಂತಾರೆ ಸಿದ್ದರಾಮಯ್ಯ. ಹಾಗಾದರೆ ರಾಜ್ಯದ ನಾಯಕರು ಏನೇನು ಮಾತಾಡಿದ್ದಾರೆ ಇದ್ರ ಬಗ್ಗೆ ಬನ್ನಿ ನೋಡ. We all are in favor of women's reservation bill. ನಾವು ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಮಹಿಳಾ ಮೀಸಲು ಜಾರಿಗೆ ವಿಳಂಬ ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನೆ. ಮಹಿಳಾ ಮೀಸಲಾತಿ ಪರ ಇದ್ದೀವಿ, ನಾವು ಮಹಿಳಾ ಮೀಸಲಾತಿ ವಿರೋಧಿಸ್ತಿಲ್ಲ. ಹೀಗಂತಲೇ ನೆನ್ನೆ ಮಹಿಳಾ ಮೀಸಲಾತಿ ತಿದ್ದುಪಡಿ ವಿಧೇಯಕವನ್ನ ಮಕಾಡೆ ಮಲಗಿಸಿದ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕೆರಳಿ ಕೆಂಡವಾಗಿದೆ. ಮಹಿಳಾ ವಿರೋಧಿ ಕಾಂಗ್ರೆಸ್ ಅಂತ ಬಿಜೆಪಿ ಬೆಂಕಿ ಉಗುಳುತ್ತಿದೆ. ಇದಕ್ಕೆ ಸಮರ್ಥನೆ ಕೊಡ್ತಿರೋ ಕೈಪಡೆ ಕ್ಷೇತ್ರ ಪುನರ್ವಿಂಗಡಣೆ ಬಿಲ್ ಜೊತೆಯಾಗಿ ತಂದಿದ್ದಕ್ಕೆ ಸೋಲಿಸಿದೀವಿ ಅಂತ ಪಂಚ್ ಕೊಡ್ತಿದೆ. ರಾಜ್ಯ ರಾಜಕೀಯದಲ್ಲೂ ಮೀಸಲಾತಿ ಕಿಚ್ಚು ಹೊತ್ಕೊಂಡಿದ್ದು ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಜಟಾಪಟಿ ತಾರಕಕ್ಕೇರಿದೆ. ರಾಜ್ಯ ರಾಜಕೀಯದಲ್ಲಿ ಮಹಿಳಾ ಮೀಸಲಾತಿ ದಂಗಲ್. ಮಹಿಳಾ ವಿರೋಧಿ ಕಾಂಗ್ರೆಸ್ ಅಂತ ಬಿಜೆಪಿ ಬೆಂಕಿ. ಷಡ್ಯಂತ್ರಕ್ಕೆ ಸೋಲು, ಮೀಸಲಾತಿ ವಿರೋಧಿಸ್ತಿಲ್ಲ ಎಂದ ಕೈಪಡೆ. ಸಂಭ್ರಮ ಪ್ರತಿಭಟನೆಯಾಗಿ ಬದಲಾಗಿದೆ. ಸಂತಸ ಆಕ್ರೋಶಕ್ಕೆ ತಿರುಗಿದೆ. ಮಹಿಳಾ ಮೀಸಲಾತಿ ವಿಧೇಯಕ ಸೋಲಾಗಿದ್ದಕ್ಕೆ ಬಿಜೆಪಿ ಕೆರಳಿ ನಿಂತಿದೆ. ಮಹಿಳಾ ಮೀಸಲಾತಿ ಬಿಲ್ ಸೋಲಿಗೆ ಕಾಂಗ್ರೆಸ್ ಕಾರಣ ಅಂತ ಆರೋಪಿಸಿದೆ. ರಾಜ್ಯದ ಹಲವೆಡೆ ಬಿಜೆಪಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದೆ. ಫ್ರೀಡಂ ಪಾರ್ಕ್ನಲ್ಲಿ ಜೆಡಿಎಸ್ ಕೂಡ ಪ್ರತಿಭಟನೆ ನಡೆಸಿ ಕಿಡಿಕಾರಿದೆ. ಸಮಾನತೆಗೆ ವಿರೋಧ ಎಂದ ಬಿಎಸ್ವೈ, ನಾವು ವಿರೋಧಿಸ್ತಿಲ್ಲ ಎಂದ ಸಿದ್ದು. ಬಿಲ್ಗೆ ಸೋಲಾಗಿದ್ದಕ್ಕೆ ಪ್ರತಿಭಟನೆ ನಡೀತಿದೆ. ಮತ್ತೊಂದು ಕಡೆ ರಾಜ್ಯ ರಾಜಕೀಯದಲ್ಲಿ ವಾಕ್ ಸಮರಕ್ಕೆ ಕಾರಣವಾಗಿದೆ. ಮಹಿಳಾ ಮೀಸಲಾತಿ ಬಿಲ್ ವಿರೋಧಿಸೋದು ಸಮಾನತೆಗೆ ವಿರೋಧಿಸಿದಂತೆ ಅಂತ ಬಿಎಸ್ವೈ ವಾಗ್ದಾಳಿ ನಡೆಸಿದ್ದಾರೆ. ನಾವು ಬಿಲ್ಗೆ ವಿರೋಧಿಸ್ತಿಲ್ಲ, ವಿಧೇಯಕಗಳನ್ನ ಯಾಕೆ ಮಿಕ್ಸ್ ಮಾಡಿದ್ರಿ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಮಹಿಳಾ ಮೀಸಲಾತಿ ವಿರೋಧಿಸುವಂತದ್ದು ಅದೇ ಸಮಾನತೆಯ ತತ್ವಕ್ಕೆ ತದ್ವಿರುದ್ಧವಾಗಿದೆ. ಈ ನೀತಿಯನ್ನ ನಾನು ಖಂಡಿಸ್ತೇನೆ. ನಾವು ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಯಾಕಂದ್ರೆ 23ರಲ್ಲೇ ಪಾಸ್ ಆಗಿದೆ. ಚುನಾವಣೆಗೆ ಇಂಪ್ಲಿಮೆಂಟ್ ಮಾಡಲಿ. ಈಗ ಅವರು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತಂದದರಿಂದ ಬಿದ್ದೋಯ್ತು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಒಂದೇ ಮಾಡಿದ್ರೆ, ಮಹಿಳಾ ಮೀಸಲಾತಿ ಒಂದೇ ಮಾಡಿದ್ರೆ, ಡಿಲಿಮಿಟೇಷನ್ ಮಾಡದೇನೆ ಅದನ್ನ ಮಿಕ್ಸ್ ಮಾಡಿದ್ರು, ಅದರಿಂದ ಬಿದ್ದೋಯ್ತು. ಇನ್ನು ಕಾಂಗ್ರೆಸ್ನ ಯಾರು ಕ್ಷಮಿಸಲ್ಲ ಅಂತ ಸಿಟಿ ರವಿ ಗುಡುಗಿದ್ದಾರೆ. ಮಹಿಳಾ ವಿರೋಧಿ ಅನ್ನೋದು ಕಾಂಗ್ರೆಸ್ ರಕ್ತದಲ್ಲೇ ಇದೆ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರೆ, ಕಾಂಗ್ರೆಸ್ನವರು ಮಹಿಳೆಯರಿಗೆ ಮುಖಭಂಗ ಮಾಡಿದ್ದಾರೆ ಅಂತ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಅದಕ್ಕೋಸ್ಕರನೇ ಆ ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಮೀಸಲಾತಿಯ ಪರಿಕಲ್ಪನೆಯನ್ನು ತಂದು ಅವರಿಗೆ ನ್ಯಾಯ ಕೊಡಬೇಕು ಅನ್ನುವಂಥ ಪ್ರಯತ್ನ ಮಾಡಿದಾಗ ಆ ಪ್ರಯತ್ನವನ್ನು ಸಂಘಟಿತವಾಗಿ ಸೋಲಿಸುವಂತ ಕೆಲಸ ಮಾಡಿದ್ದಾರೆ. ನಿಮ್ಮನ್ನ ಯಾರೂ ಕ್ಷಮಿಸೋದಿಲ್ಲ. ಇದು ಕೇವಲ ಒಂದು ಬಿಲ್ ವಿರೋಧ ಅಲ್ಲ, ಇದು ಕೇವಲ ಒಂದು ಬಿಲ್ಲಿನ ವಿರೋಧ ಅಲ್ಲ, ಇದು ಕಾಂಗ್ರೆಸ್ ರಕ್ತದಲ್ಲೇ ಇರುವಂತ ಮಹಿಳಾ ವಿರೋಧಿ ನೀತಿ. ಇದು ಕಾಂಗ್ರೆಸ್ ರಕ್ತದಲ್ಲೇ ಇದೆ ಮಹಿಳಾ ವಿರೋಧಿ ನೀತಿ. ಇವತ್ತು ವ್ಯವಸ್ಥಿತವಾಗಿ ಹಿಂದಿನಿಂದ ಏನು ಮಹಿಳೆಯರನ್ನ ಮುಖಭಂಗ ಮಾಡ್ತಿದ್ರಿ, ಅದೇ ಮುಖಭಂಗವನ್ನ ನೀವಿವತ್ತು ಮಾಡಿದ್ದೀರಿ. ಇನ್ನು ಕೇಂದ್ರ ಸಚಿವರು ಕೂಡ ರಾಜ್ಯ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತು ವಯನಾಡಿಂದ ಕರ್ಕೊಂಡು ಬಂದು ಮಧ್ಯಂತರ ಚುನಾವಣೆಗೆ ನಿಲ್ಲಿಸಿ ಪ್ರಿಯಾಂಕಾ ಗಾಂಧಿಯನ್ನು ಕರ್ಕೊಂಡು ಬಂದ್ರೆ ಅಂದ್ರೆ ನಿಮ್ಮ ಮನೆಯ ಮಹಿಳೆಯರು ಬೇಕು ಪಾರ್ಲಿಮೆಂಟ್ ಒಳಗೆ. ಲೋಕಸಭೆ ಇಲ್ಲ ಅಂದ್ರೆ ರಾಜ್ಯಸಭೆ ಬೇಕು. ಬೇರೆ ಮಹಿಳೆಯರು ಬರುವುದು ಬೇಕಾಗಿಲ್ಲ. ಕಾಂಗ್ರೆಸ್ ಅಲ್ಲಿ 16 ವರ್ಷಗಳ ಕಾಲ, ದಶಕಗಳ ಕಾಲ ಕೆಲಸ ಮಾಡಿದಂತ ಮಹಿಳೆಯರಿಗೆ ಏನು ಉತ್ತರ ಕೊಡ್ತೀರಿ ನೀವು? ಅವರಿಗೂ ಅಪೇಕ್ಷೆ ಇತ್ತಲ್ಲ, ವಿಧಾನಸಭೆಗೆ ಬರಬೇಕು, ಪಾರ್ಲಿಮೆಂಟ್ಗೆ ಬರಬೇಕು, ಯಾಕೆ ತಂದ್ರಿ? ಎಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಕಾಂಗ್ರೆಸ್ನವರು ತಮ್ಮ ಚಾಳಿಯನ್ನ ಮತ್ತೆ ಪ್ರಾರಂಭ ಮಾಡಿದ್ದಾರೆ. ಇದು ಅವರಿಗೆ ಅನುಕೂಲಕರ ವಾತಾವರಣ ಅಲ್ಲ. ಮುಂದಿನ ದಿನ ಇದಕ್ಕೆ ಬೆಲೆಯನ್ನ ತೆತ್ತಬೇಕಾಯ್ತು. ಈ ಮಧ್ಯೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಟ್ವೀಟ್ ಮೂಲಕ
ಇಂಡಿಯಾ ಒಕ್ಕೂಟದ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ಮಹಿಳಾ ಮೀಸಲು ಗುರಿ ಸಾಧಿಸೋದು ಶತಸಿದ್ಧ. ಮುಂದೊಂದು ದಿನ ಇದಕ್ಕೆ ಮನ್ನಣೆ ಸಿಗುತ್ತೆ ಅಂದ್ರು. 1996 ಮತ್ತು 2026 ಕರಾಳ ಇತಿಹಾಸ ಮರುಕಳಿಸಿದೆ. 3 ದಶಕಗಳ ನಂತರವೂ ಕಾಂಗ್ರೆಸ್ನ ಮಹಿಳಾ ವಿರೋಧಿ ಮನಸ್ಥಿತಿ ಕೊಂಚವೂ ಬದಲಾಗಿಲ್ಲ ಅನ್ನೋದಕ್ಕೆ ಲೋಕಸಭೆ ಮತ್ತೊಮ್ಮೆ ಸಾಕ್ಷಿಯಾಯಿತು. ಅಂದು ದೇವೇಗೌಡ ಅವರ ನೇತೃತ್ವದ ಮಹಿಳಾ ಮೀಸಲು ಮಸೂದೆಯನ್ನ ಸೋಲಿಸಿದ ಕೂಟದ ಶಕ್ತಿಯನ್ನ ರಾಷ್ಟ್ರದ ನಾರಿ ಶಕ್ತಿ ಎಂದಿಗೂ ಕ್ಷಮಿಸುವುದಿಲ್ಲ. ಮೋದಿಯವರ ನಾಯಕತ್ವದಲ್ಲಿ ಮುಂದೊಂದು ದಿನ ನಿಮಗೆ ಅಗ್ರಮಣೆ ಸಿಕ್ಕೇ ಸಿಗುತ್ತೆ. 33% ಮಹಿಳಾ ಮೀಸಲು ಗುರಿ ಸಾಧಿಸುವುದು ಶತಸಿದ್ಧ. ಮಹಿಳಾ ಮೀಸಲಾತಿ ಅಸ್ತ್ರ ಪ್ರಯೋಗಿಸಿದ ಬಿಜೆಪಿ ನಡೆಗೆ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ. ಪ್ರತ್ಯೇಕವಾಗಿ ವಿಧೇಯಕ ಮಂಡಿಸಲಿ, ನಾವು ಮಹಿಳಾ ಮೀಸಲಾತಿ ವಿರೋಧಿಸಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಮಹಿಳಾ ಮೀಸಲಾತಿಯನ್ನು ಅದಕ್ಕೆ ಜೋಡಿಸ್ಕೊಂಡು ಅದನ್ನ ತಂದಿರೋದು ಅದು ಸರಿ ಇಲ್ಲ, ಸರಿಯಾದಂಥ ಪದ್ಧತಿನೂ ಅಲ್ಲ. ಹಾಗಾಗಿ ಅದಕ್ಕೆ ಸೋಲಾಗಿದೆ ಅಂತ ಹೇಳಿ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ವುಮೆನ್ಸ್ ಬಿಲ್ನ ಬರೀ ಈ ಪಬ್ಲಿಸಿಟಿಗೆ ಮಾತ್ರ ತಗೊಳ್ಳೋದಕ್ಕೆ, ಚುನಾವಣೆಗೆ ಮಾತ್ರ ಸೀಮಿತವಾಗಿ ಕಾಣಿಸ್ತದೆ. ಏನೇ ಒಂದು ಕಾನೂನುಬದ್ಧವಾಗಿ ಮಾಡೋದಾದ್ರೆ ಹೆಣ್ಮಕ್ಳಿಗೆ ರಿಸರ್ವೇಶನ್ ಕೊಡ್ಬೇಕಂತ ಹೇಳಿ ಸ್ಟಾರ್ಟ್ ಮಾಡಿದೆ ಕಾಂಗ್ರೆಸ್ ಅವರು. ಸೊ ಇಷ್ಟು ವರ್ಷ ಏನ್ ಮಾಡ್ತಾ ಇದ್ರು ಬಿಜೆಪಿ ಅವರು? ಚುನಾವಣೆ ಸಂದರ್ಭದಲ್ಲಿ ಆಗ್ತಾರೆ. ಮಹಿಳಾ ಮೀಸಲಾತಿ ಬಗ್ಗೆ ಯಾರ್ದು ತಕರಾರಿಲ್ಲ. ನೀವು ಕ್ಷೇತ್ರಗಳ ಮಾಡ್ತೀರಿ, ಕ್ಷೇತ್ರ ಮರುವಿಗಳಿಗೆ ಮಾನದಂಡ ಯಾವುದು? ಸೆಕ್ಷನ್ 8 ಪ್ರಕಾರ ಜನಗಣತಿ ಈಗ ಆರಿಸ್ತೀವಿ. ಜನಗಣತಿ ಇಲ್ಲೆಲ್ಲ ಡಿಲಿಮಿಟೇಷನ್ ಹೆಂಗೆ ಮಾಡ್ತೀರಿ? ಉತ್ತರ ಭಾರತದಲ್ಲಿ ಅವರ ಸ್ಥಾನಮಾನಗಳನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಮಹಿಳೆಯರನ್ನ ಮೀಸಲಾತಿಯನ್ನು ಮುಂದಿಟ್ಟು ಇದೊಂದು ಕುಟಿಲ ತಂತ್ರ ರೂಪಿಸಿದ್ದಾರೆ ವಿನಃ ಕಾಂಗ್ರೆಸ್ ಏನೇ ಸಮರ್ಥನೆ ಕೊಟ್ಟರೂ ಬಿಜೆಪಿ ಕೇಳೋ ಸ್ಥಿತಿಯಲ್ಲಿಲ್ಲ. ಕಾಂಗ್ರೆಸ್ ಕಾರಣ ಅಂತ ಅಭಿಯಾನ ನಡೆಸಲು ಬಿಜೆಪಿ ಪ್ಲಾನ್ ಮಾಡ್ತಿದೆ. ಏಪ್ರಿಲ್ 20ರವರೆಗೆ ನಿಗದಿಯಾಗಿದ್ದ ಪಕ್ಷದ ಸಂಭ್ರಮದ ಕಾರ್ಯಕ್ರಮಗಳು ಪ್ರತಿಭಟನೆಗಳಾಗಿ ಬದಲಾಗ್ತಿವೆ. ಸದ್ಯ ಶುರುವಾಗಿರೋ ಮೀಸಲಾತಿ ದಂಗಲ್ ಮತ್ತಷ್ಟು ದಿನ ಮಾತಿನ ಕಾದಾಟಕ್ಕೆ ವೇದಿಕೆಯಾಗೋದ್ರಲ್ಲಿ ಡೌಟೇ ಇಲ್ಲ. ಬ್ಯೂರೋ ರಿಪೋರ್ಟ್, TV9.